ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ನು ಕರ್ನಾಟಕದ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕತ್ವದ ಮಧ್ಯೆ ಜಟಾಪಟಿಗೂ ಜಗಳಕ್ಕೂ ಕಾರಣ ಆಗಿದೆ. ಈಗ ಈ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗುವಂಥ ಮುನ್ಸೂಚನೆ. ಮುಸ್ಲಿಂ ಸಮುದಾಯ ನಾಯಕರ ಮಧ್ಯೆ ಮುಂದುವರೆದಿದೆ ತಿಕ್ಕಾಟ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಮುಸ್ಲಿಂ ನಾಯಕರ ನಡುವಿನ ಹೊಂದಾಣಿಕೆಯ ಕೊರತೆ ಬಹಿರಂಗವಾಗ್ತಾ ಇದೆ. ಟಿಕೆಟ್ ತಪ್ಪಲು ಹೊಂದಾಣಿಕೆಯ ಕೊರತೆ ಕಾರಣ ಅಂತ ಒಂದು ಬಣ ಹೇಳಿದ್ರೆ, ಜಮೀರ್ ಟೀಮ್ ಮೇಲೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಆರೋಪಿಸಿದ್ದಾರೆ. ಆವತ್ತು ಟಿಕೆಟ್ ವಿಚಾರವನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಈ ಗೊಂದಲದ ಕಾರಣಕ್ಕಾಗಿ ಟಿಕೆಟ್ ಕೈ ತಪ್ಪಿತು. ಜಬ್ಬಾರ್ಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಪಟ್ಟು ಹಿಡಿದ್ರು. ಅವರನ್ನ ಬಿಟ್ಟು ಬೇರೆ ಯಾರ ಹೆಸರನ್ನು ಕೂಡ ಹೇಳಲಿಲ್ಲ. ಇದರ ಪರಿಣಾಮವೇ ಈ ಎಲ್ಲ ಗೊಂದಲಕ್ಕೆ ಕಾರಣ ಆಗಿರೋದು. ಸೊ ಈಗ ಈ ಜಟಾಪಟಿ, ಈ ಜಗಳ ಮತ್ತೊಂದು ಹಂತಕ್ಕೆ ಹೋಗುವಂತ ಮುನ್ಸೂಚನೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಮುಂಬೈಯಿಂದ ಬರ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಈ ಜಟಾಪಟಿ ಶುರುವಾದ ನಂತರ, ಬಹಿರಂಗ ಹೇಳಿಕೆಗಳು ಶುರುವಾದ ನಂತರ ಜಮೀರ್ ಅವರು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಏನಿರುತ್ತೆ ಜಮೀರ್ ಅವರ ನಿಲುವು? ಇವತ್ತೇನಾಗುವಂತ ಸಾಧ್ಯತೆಗಳಿದಾವೆ? ಒಟ್ಟಾರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ನಡೀತಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳನ್ನ ಗಮನಿಸ್ತಾ ಇದ್ರೆ ಇದು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥದ್ದು ಮತ್ತೆ ಇದ್ರ ಹಿಂದಿರ್ತಕ್ಕಂಥ ಶಕ್ತಿ ಯಾರು ಅಂತಕ್ಕಂಥ ಬಗ್ಗೆ ಇನ್ನೊಂದು ಟೀಮ್ ಅಂದ್ರೆ ಜಬ್ಬಾರ್ ಮತ್ತು ಜಮೀರ್ ಅಹಮದ್ ಸೇರಿದಾಗೆ ಅವರ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಅವ್ರದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳಿದೆ. ಹಾಗಾಗಿ ಇದನ್ನ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲೂ ಕೂಡ ಜಮೀರ್ ಅಹಮದ್ ಮತ್ತು ಅವರ ಟೀಮ್ ಇದೆ. ಯಾಕಂದ್ರೆ ಈ ಒಂದು ವಿಚಾರವನ್ನ ಅಂದ್ರೆ ಅಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿನ ಇಟ್ಕೊಂಡು ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ರು. ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಯಾರು ಸೂಚನೆ ಕೊಟ್ಟಿದ್ರು? ಪತ್ರಿಕಾಗೋಷ್ಠಿಯಲ್ಲಿ ಬೇರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಕೇವಲ ಹೇಳ್ಬೇಕಾಗಿದ್ದನ್ನು ಮಾತ್ರ ಹೇಳಿ ಹೊರಟಿದ್ದಾರೆ. ಹಾಗಾಗಿ ಇದ್ರ ಹಿಂದಿರ್ತಕ್ಕಂಥ ಶಕ್ತಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳುವಂತ ಪ್ರಯತ್ನವನ್ನ ನಾವು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಜಮೀರ್ ಅಹಮದ್ ಟೀಮ್ ನಲ್ಲಿರ್ತಕ್ಕಂಥ ನಾಯಕರುಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಜಮೀರ್ ಅಹಮದ್ ಇವತ್ತು ಏನು ಮುಂಬೈಯಿಂದ ವಾಪಸ್ ಆದ ಬಳಿಕ ಈ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘವಾದ ಚರ್ಚೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ನಜೀರ್ ಅಹಮದ್ ಇನ್ನೂ ಕೂಡ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ ಬಳಿಕ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಜಮೀರ್ ಅಹಮದ್ ಟೀಮ್ ಮುಂದಾಗಿದೆ. ಬಹಳ ಮುಖ್ಯವಾಗಿ ನಜೀರ್ ಅಹಮದ್ ಅವರಿಗೆ ರಾಜೀನಾಮೆ ನೀಡುವಂತೆ ಈಗಾಗಲೇ ಹೈಕಮಾಂಡ್ ಹೇಳಿದ್ರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸದ್ಯಕ್ಕೆ ರಾಜೀನಾಮೆ ನೀಡಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಅವರ ಟೀಮ್ ನಲ್ಲಿರ್ತಕ್ಕಂಥ ನಾಯಕರ ಮಧ್ಯೆ ಒಂದು ಸುದೀರ್ಘವಾದ ಚರ್ಚೆ ಆದ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತು ಇದರ ಹಿಂದಿರ್ತಕ್ಕಂಥ ಶಕ್ತಿಯ ವಿರುದ್ಧ ತಮ್ಮದೇ ಆದಂತ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತಕ್ಕಂಥದ್ದು ಜಮೀರ್ ಅಹಮದ್ ಅವರ ಟೀಮ್ ನ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಜಮೀರ್ ಅಹಮದ್ ಬಂದ ನಂತರದಲ್ಲಿ ಬಹಳ ಸ್ಪಷ್ಟವಾದ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಜಟಾಪಟಿ ಜೋರಾಗುವ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.